ಪಾಕಿಸ್ತಾನದಲ್ಲಿ ಒಂದ್ ರೀತಿ ಆಧುನಿಕ ತುಘಲಕ್ ಅಂತಂದ್ರೆ ಅದು ಮುನೀರ್. ಆತನ ದರ್ಬಾರು, ಆತ ನಡೆದುಕೊಳ್ಳುವ ರೀತಿ ಒಂದ್ ರೀತಿ ತುಘಲಕ್ ದರ್ಬಾರ್ಗೆ ಸಾಕ್ಷಿಯಾಗ್ತಾ ಇದೆ. ತನ್ನದೇ ಜನರ ಮೇಲೆ ಬಾಂಬ್ ಹಾಕಿಸ್ತಾ ಇರೋದು ಈ ಮುನೀರ. ಫೀಲ್ಡ್ ಮಾರ್ಷಲ್ ಮುನೀರ್ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಈತ ಫೀಲ್ಡ್ ಮಾರ್ಷಲ್ ಅನ್ನೋದಕ್ಕಿಂತ ಫೇಲ್ಡ್ ಮಾರ್ಷಲ್. ಇನ್ನ ಪಾಕಿಸ್ತಾನದ ಸೇನೆಯಿಂದ ರಣಭೀಕರ ದಾಳಿ ಆಗ್ತಾನೆ ಇದೆ. ಬಲೂಚಿಸ್ತಾನಿಗಳ ಮನೆಯ ಮೇಲೆ ಡೆಡ್ಲಿ ಬಾಂಬ್ ಅಟ್ಯಾಕ್ ಮಾಡಿಸುವ ಕೆಲಸ ಆಗುತ್ತೆ. ಆದರೆ ಬಲೂಚಿಗಳ ಅಟ್ಯಾಕ್ ಇದೆಯಲ್ಲ ವೀಕ್ಷಕರೇ, ಪಾಕಿಸ್ತಾನದ ಸೈನಿಕರ ಮೇಲೆ ಹುಡುಕಿ ಹೊಡೆಯುವಂತ ಕೆಲಸವನ್ನ ಬಲೂಚಿಗಳು ಮಾಡ್ತಾ ಇದ್ದಾರೆ. ಈ ಪಾಕಿಸ್ತಾನಿಯರಿಗೆ ಬಲೂಚಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಪ್ರತಿ ದಾಳಿಯ ಸಂದರ್ಭದಲ್ಲಿ ನೂರಾರು ಅಮಾಯಕ ಬಲೂಚಿಗಳ ಬಲಿ ಆಗ್ತಾ ಇದೆ ಪಾಕಿಸ್ತಾನ ಸೇನೆಯಿಂದ. ಅವರು ಡೈರೆಕ್ಟ್ ಸೈನಿಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಇವರು ಅಲ್ಲಿನ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಡ್ರೋನ್ ಮೂಲಕವೂ ಕೂಡ ಬಲೂಚಿಸ್ತಾನದ ಮೇಲೆ ಈ ಸೇನೆ ಕಣ್ಣಿಟ್ಟಿದೆ. ಹಳ್ಳಿಗಳಲ್ಲಿ ಬಂದೂಕು ಹಿಡಿದು ಸೈನಿಕರು ಓಡಾಡ್ತಾ ಇದ್ದಾರೆ. ಬಾರ್ಡರ್ ಬದಲು ತನ್ನದೇ ಗಲ್ಲಿಗಳಲ್ಲಿ ತೋಪು ತಂದಿಟ್ಟಿರುವಂತದ್ದು ಪಾಕಿಸ್ತಾನ. ಮುನೀರ್ ಶಹಬಾಜ್ ಕ್ರೂರತ್ವದ ವಿರುದ್ಧ ಅಲ್ಲಿನ ಜನ ಈಗ ಬೀದಿಗಿಳಿತಾ ಇದ್ದಾರೆ. ಮುಸ್ತಾಂಗ್ ಎಂಬ ಪೊಲೀಸ್ ಠಾಣೆ ವಶಕ್ಕೆ ಪಡೆದಿರುವಂತದ್ದು ಬಲೂಚ್. ಡ್ರೋನ್ಗಳನ್ನ ಕೆಡವಿ ಬೆಂಕಿ ಹಚ್ತಾ ಇದೆ ಬಲೂಚ್ ಲಿಬರೇಷನ್ ಆರ್ಮಿ. ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ ಅಸೀಂ ಮುನೀರ್ ಯತ್ನ ಮಾಡ್ತಾ ಇದ್ದಾರೆ ಸೇನೆಯ ಮೂಲಕ. ಆದರೆ ಬಲೂಚರ ಅಬ್ಬರದ ಮುಂದೆ ಪಾಕ್ ಸೇನೆಗೆ ನಿಲ್ಲೋದಕ್ಕಾಗ್ತಾ ಇಲ್ಲ. ಕೆಲವು ದೃಶ್ಯಗಳನ್ನು ನೋಡ್ಬೇಕು ನೀವು. ಪಾಕಿಸ್ತಾನದ ಸೇನಾ ವಾಹನ ಹೋಗ್ತಾ ಇರುತ್ತೆ, 2 ಸೆಕೆಂಡ್ ಅಲ್ಲಿ ಆ ಪಾಕಿಸ್ತಾನದ ಸೇನಾ ವಾಹನವನ್ನೇ ಬಲೂಚಿಗಳು ಉಡಾಯಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಭೀಕರ ದಾಳಿ ಬಲೂಚಿಗಳಿಂದ. ಪಾಕಿಸ್ತಾನದಲ್ಲಿ ಒಂದ್ ರೀತಿ ಆಧುನಿಕ ತುಘಲಕ್ ಅಂತಂದ್ರೆ ಅದು ಮುನೀರ್. ಆತನ ದರ್ಬಾರು, ಆತ ನಡೆದುಕೊಳ್ಳುವ ರೀತಿ ಒಂದ್ ರೀತಿ ತುಘಲಕ್ ದರ್ಬಾರ್ಗೆ ಸಾಕ್ಷಿಯಾಗ್ತಾ ಇದೆ. ತನ್ನದೇ ಜನರ ಮೇಲೆ ಬಾಂಬ್ ಹಾಕಿಸ್ತಾ ಇರೋದು ಈ ಮುನೀರ. ಫೀಲ್ಡ್ ಮಾರ್ಷಲ್ ಮುನೀರ್ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಈತ ಫೀಲ್ಡ್ ಮಾರ್ಷಲ್ ಅನ್ನೋದಕ್ಕಿಂತ ಫೇಲ್ಡ್ ಮಾರ್ಷಲ್. ಇನ್ನ ಪಾಕಿಸ್ತಾನದ ಸೇನೆಯಿಂದ ರಣಭೀಕರ ದಾಳಿ ಆಗ್ತಾನೆ ಇದೆ. ಬಲೂಚಿಸ್ತಾನಿಗಳ ಮನೆಯ ಮೇಲೆ ಡೆಡ್ಲಿ ಬಾಂಬ್ ಅಟ್ಯಾಕ್ ಮಾಡಿಸುವ ಕೆಲಸ ಆಗುತ್ತೆ. ಆದರೆ ಬಲೂಚಿಗಳ ಅಟ್ಯಾಕ್ ಇದೆಯಲ್ಲ ವೀಕ್ಷಕರೇ, ಪಾಕಿಸ್ತಾನದ ಸೈನಿಕರ ಮೇಲೆ ಹುಡುಕಿ ಹೊಡೆಯುವಂತ ಕೆಲಸವನ್ನ ಬಲೂಚಿಗಳು ಮಾಡ್ತಾ ಇದ್ದಾರೆ. ಈ ಪಾಕಿಸ್ತಾನಿಯರಿಗೆ ಬಲೂಚಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಪ್ರತಿ ದಾಳಿಯ ಸಂದರ್ಭದಲ್ಲಿ ನೂರಾರು ಅಮಾಯಕ ಬಲೂಚಿಗಳ ಬಲಿ ಆಗ್ತಾ ಇದೆ ಪಾಕಿಸ್ತಾನ ಸೇನೆಯಿಂದ. ಅವರು ಡೈರೆಕ್ಟ್ ಸೈನಿಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಇವರು ಅಲ್ಲಿನ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಡ್ರೋನ್ ಮೂಲಕವೂ ಕೂಡ ಬಲೂಚಿಸ್ತಾನದ ಮೇಲೆ ಈ ಸೇನೆ ಕಣ್ಣಿಟ್ಟಿದೆ. ಹಳ್ಳಿಗಳಲ್ಲಿ ಬಂದೂಕು ಹಿಡಿದು ಸೈನಿಕರು ಓಡಾಡ್ತಾ ಇದ್ದಾರೆ. ಬಾರ್ಡರ್ ಬದಲು ತನ್ನದೇ ಗಲ್ಲಿಗಳಲ್ಲಿ ತೋಪು ತಂದಿಟ್ಟಿರುವಂತದ್ದು ಪಾಕಿಸ್ತಾನ. ಮುನೀರ್ ಶಹಬಾಜ್ ಕ್ರೂರತ್ವದ ವಿರುದ್ಧ ಅಲ್ಲಿನ ಜನ ಈಗ ಬೀದಿಗಿಳಿತಾ ಇದ್ದಾರೆ. ಮುಸ್ತಾಂಗ್ ಎಂಬ ಪೊಲೀಸ್ ಠಾಣೆ ವಶಕ್ಕೆ ಪಡೆದಿರುವಂತದ್ದು ಬಲೂಚ್. ಡ್ರೋನ್ಗಳನ್ನ ಕೆಡವಿ ಬೆಂಕಿ ಹಚ್ತಾ ಇದೆ ಬಲೂಚ್ ಲಿಬರೇಷನ್ ಆರ್ಮಿ. ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ ಅಸೀಂ ಮುನೀರ್ ಯತ್ನ ಮಾಡ್ತಾ ಇದ್ದಾರೆ ಸೇನೆಯ ಮೂಲಕ. ಆದರೆ ಬಲೂಚರ ಅಬ್ಬರದ ಮುಂದೆ ಪಾಕ್ ಸೇನೆಗೆ ನಿಲ್ಲೋದಕ್ಕಾಗ್ತಾ ಇಲ್ಲ. ಕೆಲವು ದೃಶ್ಯಗಳನ್ನು ನೋಡ್ಬೇಕು ನೀವು. ಪಾಕಿಸ್ತಾನದ ಸೇನಾ ವಾಹನ ಹೋಗ್ತಾ ಇರುತ್ತೆ, 2 ಸೆಕೆಂಡ್ ಅಲ್ಲಿ ಆ ಪಾಕಿಸ್ತಾನದ ಸೇನಾ ವಾಹನವನ್ನೇ ಬಲೂಚಿಗಳು ಉಡಾಯಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಭೀಕರ ದಾಳಿ ಬಲೂಚಿಗಳಿಂದ. ಪಾಕಿಸ್ತಾನದಲ್ಲಿ ಒಂದ್ ರೀತಿ ಆಧುನಿಕ ತುಘಲಕ್ ಅಂತಂದ್ರೆ ಅದು ಮುನೀರ್. ಆತನ ದರ್ಬಾರು, ಆತ ನಡೆದುಕೊಳ್ಳುವ ರೀತಿ ಒಂದ್ ರೀತಿ ತುಘಲಕ್ ದರ್ಬಾರ್ಗೆ ಸಾಕ್ಷಿಯಾಗ್ತಾ ಇದೆ. ತನ್ನದೇ ಜನರ ಮೇಲೆ ಬಾಂಬ್ ಹಾಕಿಸ್ತಾ ಇರೋದು ಈ ಮುನೀರ. ಫೀಲ್ಡ್ ಮಾರ್ಷಲ್ ಮುನೀರ್ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಈತ ಫೀಲ್ಡ್ ಮಾರ್ಷಲ್ ಅನ್ನೋದಕ್ಕಿಂತ ಫೇಲ್ಡ್ ಮಾರ್ಷಲ್. ಇನ್ನ ಪಾಕಿಸ್ತಾನದ ಸೇನೆಯಿಂದ ರಣಭೀಕರ ದಾಳಿ ಆಗ್ತಾನೆ ಇದೆ. ಬಲೂಚಿಸ್ತಾನಿಗಳ ಮನೆಯ ಮೇಲೆ ಡೆಡ್ಲಿ ಬಾಂಬ್ ಅಟ್ಯಾಕ್ ಮಾಡಿಸುವ ಕೆಲಸ ಆಗುತ್ತೆ. ಆದರೆ ಬಲೂಚಿಗಳ ಅಟ್ಯಾಕ್ ಇದೆಯಲ್ಲ ವೀಕ್ಷಕರೇ, ಪಾಕಿಸ್ತಾನದ ಸೈನಿಕರ ಮೇಲೆ ಹುಡುಕಿ ಹೊಡೆಯುವಂತ ಕೆಲಸವನ್ನ ಬಲೂಚಿಗಳು ಮಾಡ್ತಾ ಇದ್ದಾರೆ. ಈ ಪಾಕಿಸ್ತಾನಿಯರಿಗೆ ಬಲೂಚಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ.
ಪ್ರತಿ ದಾಳಿಯ ಸಂದರ್ಭದಲ್ಲಿ ನೂರಾರು ಅಮಾಯಕ ಬಲೂಚಿಗಳ ಬಲಿ ಆಗ್ತಾ ಇದೆ ಪಾಕಿಸ್ತಾನ್ ಸೇನೆಯಿಂದ. ಅವರು ಡೈರೆಕ್ಟ್ ಸೈನಿಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಇವರು ಅಲ್ಲಿನ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಡ್ರೋನ್ ಮೂಲಕವೂ ಕೂಡ ಬಲೂಚಿಸ್ತಾನದ ಮೇಲೆ ಈ ಸೇನೆ ಕಣ್ಣಿಟ್ಟಿದೆ. ಹಳ್ಳಿಗಳಲ್ಲಿ ಬಂದೂಕು ಹಿಡಿದು ಸೈನಿಕರು ಓಡಾಡ್ತಾ ಇದ್ದಾರೆ. ಬಾರ್ಡರ್ ಬದಲು ತನ್ನದೇ ಗಲ್ಲಿಗಳಲ್ಲಿ ತೋಪು ತಂದಿಟ್ಟಿರುವಂತದ್ದು ಪಾಕಿಸ್ತಾನ್. ಮುನೀರ್ ಶಹಬಾಜ್ ಕ್ರೂರತ್ವದ ವಿರುದ್ಧ ಅಲ್ಲಿನ ಜನ ಈಗ ಬೀದಿಗಿಳಿತಾ ಇದ್ದಾರೆ. ಮುಸ್ತಾಂಗ್ ಎಂಬ ಪೊಲೀಸ್ ಠಾಣೆ ವಶಕ್ಕೆ ಪಡೆದಿರುವಂತದ್ದು ಬಲೂಚ್. ಡ್ರೋನ್ಗಳನ್ನ ಕೆಡವಿ ಬೆಂಕಿ ಹಚ್ತಾ ಇದೆ ಬಲೂಚ್ ಲಿಬರೇಷನ್ ಆರ್ಮಿ. ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ ಅಸೀಂ ಮುನೀರ್ ಯತ್ನ ಮಾಡ್ತಾ ಇದ್ದಾರೆ ಸೇನೆಯ ಮೂಲಕ. ಆದರೆ ಬಲೂಚರ ಅಬ್ಬರದ ಮುಂದೆ ಪಾಕ್ ಸೇನೆಗೆ ನಿಲ್ಲೋದಕ್ಕಾಗ್ತಾ ಇಲ್ಲ. ಕೆಲವು ದೃಶ್ಯಗಳನ್ನು ನೋಡ್ಬೇಕು ನೀವು. ಪಾಕಿಸ್ತಾನದ ಸೇನಾ ವಾಹನ ಹೋಗ್ತಾ ಇರುತ್ತೆ, 2 ಸೆಕೆಂಡ್ ಅಲ್ಲಿ ಆ ಪಾಕಿಸ್ತಾನದ ಸೇನಾ ವಾಹನವನ್ನೇ ಬಲೂಚಿಗಳು ಉಡಾಯಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಭೀಕರ ದಾಳಿ ಬಲೂಚಿಗಳಿಂದ. ಪಾಕಿಸ್ತಾನದಲ್ಲಿ ಒಂದ್ ರೀತಿ ಆಧುನಿಕ ತುಘಲಕ್ ಅಂತಂದ್ರೆ ಅದು ಮುನೀರ್. ಆತನ ದರ್ಬಾರು, ಆತ ನಡೆದುಕೊಳ್ಳುವ ರೀತಿ ಒಂದ್ ರೀತಿ ತುಘಲಕ್ ದರ್ಬಾರ್ಗೆ ಸಾಕ್ಷಿಯಾಗ್ತಾ ಇದೆ. ತನ್ನದೇ ಜನರ ಮೇಲೆ ಬಾಂಬ್ ಹಾಕಿಸ್ತಾ ಇರೋದು ಈ ಮುನೀರ. ಫೀಲ್ಡ್ ಮಾರ್ಷಲ್ ಮುನೀರ್ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಈತ ಫೀಲ್ಡ್ ಮಾರ್ಷಲ್ ಅನ್ನೋದಕ್ಕಿಂತ ಫೇಲ್ಡ್ ಮಾರ್ಷಲ್. ಇನ್ನ ಪಾಕಿಸ್ತಾನದ ಸೇನೆಯಿಂದ ರಣಭೀಕರ ದಾಳಿ ಆಗ್ತಾನೆ ಇದೆ. ಬಲೂಚಿಸ್ತಾನಿಗಳ ಮನೆಯ ಮೇಲೆ ಡೆಡ್ಲಿ ಬಾಂಬ್ ಅಟ್ಯಾಕ್ ಮಾಡಿಸುವ ಕೆಲಸ ಆಗುತ್ತೆ. ಆದರೆ ಬಲೂಚಿಗಳ ಅಟ್ಯಾಕ್ ಇದೆಯಲ್ಲ ವೀಕ್ಷಕರೇ, ಪಾಕಿಸ್ತಾನದ ಸೈನಿಕರ ಮೇಲೆ ಹುಡುಕಿ ಹೊಡೆಯುವಂತ ಕೆಲಸವನ್ನ ಬಲೂಚಿಗಳು ಮಾಡ್ತಾ ಇದ್ದಾರೆ. ಈ ಪಾಕಿಸ್ತಾನಿಯರಿಗೆ ಬಲೂಚಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಪ್ರತಿ ದಾಳಿಯ ಸಂದರ್ಭದಲ್ಲಿ ನೂರಾರು ಅಮಾಯಕ ಬಲೂಚಿಗಳ ಬಲಿ ಆಗ್ತಾ ಇದೆ ಪಾಕಿಸ್ತಾನ್ ಸೇನೆಯಿಂದ. ಅವರು ಡೈರೆಕ್ಟ್ ಸೈನಿಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಇವರು ಅಲ್ಲಿನ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಡ್ರೋನ್ ಮೂಲಕವೂ ಕೂಡ ಬಲೂಚಿಸ್ತಾನದ ಮೇಲೆ ಈ ಸೇನೆ ಕಣ್ಣಿಟ್ಟಿದೆ. ಹಳ್ಳಿಗಳಲ್ಲಿ ಬಂದೂಕು ಹಿಡಿದು ಸೈನಿಕರು ಓಡಾಡ್ತಾ ಇದ್ದಾರೆ. ಬಾರ್ಡರ್ ಬದಲು ತನ್ನದೇ ಗಲ್ಲಿಗಳಲ್ಲಿ ತೋಪು ತಂದಿಟ್ಟಿರುವಂತದ್ದು ಪಾಕಿಸ್ತಾನ್. ಮುನೀರ್ ಶಹಬಾಜ್ ಕ್ರೂರತ್ವದ ವಿರುದ್ಧ ಅಲ್ಲಿನ ಜನ ಈಗ ಬೀದಿಗಿಳಿತಾ ಇದ್ದಾರೆ. ಮುಸ್ತಾಂಗ್ ಎಂಬ ಪೊಲೀಸ್ ಠಾಣೆ ವಶಕ್ಕೆ ಪಡೆದಿರುವಂತದ್ದು ಬಲೂಚ್. ಡ್ರೋನ್ಗಳನ್ನ ಕೆಡವಿ ಬೆಂಕಿ ಹಚ್ತಾ ಇದೆ ಬಲೂಚ್ ಲಿಬರೇಷನ್ ಆರ್ಮಿ. ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ ಅಸೀಂ ಮುನೀರ್ ಯತ್ನ ಮಾಡ್ತಾ ಇದ್ದಾರೆ ಸೇನೆಯ ಮೂಲಕ. ಆದರೆ ಬಲೂಚರ ಅಬ್ಬರದ ಮುಂದೆ ಪಾಕ್ ಸೇನೆಗೆ ನಿಲ್ಲೋದಕ್ಕಾಗ್ತಾ ಇಲ್ಲ. ಕೆಲವು ದೃಶ್ಯಗಳನ್ನು ನೋಡ್ಬೇಕು ನೀವು. ಪಾಕಿಸ್ತಾನದ ಸೇನಾ ವಾಹನ ಹೋಗ್ತಾ ಇರುತ್ತೆ, 2 ಸೆಕೆಂಡ್ ಅಲ್ಲಿ ಆ ಪಾಕಿಸ್ತಾನದ ಸೇನಾ ವಾಹನವನ್ನೇ ಬಲೂಚಿಗಳು ಉಡಾಯಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಭೀಕರ ದಾಳಿ ಬಲೂಚಿಗಳಿಂದ